ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಈ ಕ್ಲಾಸ್ ಏನ್ ಡೌಟ್ ಇದೆ ನಿಮಗೆ? ನಮಗೆ ಪಟ್ಟಿ ಪೀಸ್ ಉಲ್ಟಾ ಬರೋದೇ ಡೌಟ್. ಉಲ್ಟಾ ಬರೋದೇ ಡೌಟ್ ಅಂದ್ರೆ ಎರಡು ಒಂದೇ ಕಡೆಗೆ ಬರ್ತಾ ಇದೆಯಾ? ಒಂದೇ ಕಡೆಗೆ ಬರುತ್ತೆ ಮೇಡಮ್. ಓಕೆ ನೋಡ್ರಪ್ಪ, ನಿಮ್ಗೆ ಏನಾರ ಈ ಡೌಟ್ ಇದೆಯೇನ್ರೋ? ನಮ್ಮ ಹುಡುಗಿ ಸ್ಟಿಚ್ ಮಾಡಕ್ ಹೋದ್ರೆ ಎರಡಕ್ಕೂ ಒಂದೇ ಫ್ರಂಟ್ ಎಲ್ಲ ರೆಡಿ ಇದೆಯೇನೋ? ಅಟ್ಯಾಚಿಂಗ್ ಎಲ್ಲ ಆಗಿದೆಯಾ? ಕೊಡ್ರೋ, ಇಲ್ಲಿ ಫ್ರಂಟ್ ಇರ್ತೀರಾ, ಈಗ ಆಪೋಸಿಟ್ ಇರುತ್ತೆ. ಈ ಪಟ್ಟಿ ಪೀಸು ಒಂದೇ ಕಡೆ ಬರುತ್ತೆ ಅಂತ ನೀವು ಹೇಳ್ತಾ ಇರೋದು. ಓಕೆ, ನಾನು ನಿಮ್ಗೆ ಏನಾರು ಡೌಟ್ ಇದೆಯೇನ್ರೋ? ಇವ್ರ ಡೌಟ್ ಏನಪ್ಪಾ ಅಂತಂದ್ರೆ, ಹೊಲಿತೀವಿ ಪಟ್ಟಿ ಪೀಸ್ ಹೊಲಿದಿರ್ತಾರೆ ಅಲ್ವಾ, ಕೆಲವರು ಇದನ್ನ ಕ್ರಾಸ್ ಪಟ್ಟಿ ಅಂತ ಕೂಡ ಹೇಳ್ತಾರೆ ಕೆಲವ್ರ ಕಡೆ. ಆಕ್ಚುಲಿ ಇದನ್ನ ಪಟ್ಟಿ ಪೀಸ್ ಅಂತ ಹೇಳ್ಬೇಕು, ಇಲ್ಲ ಬ್ಲಡ್ ಪಟ್ಟಿ ಅಂತ ಹೇಳ್ಬೇಕು. ಹೊಲ್ದಾದ್ಮೇಲೆ ಎರಡು ಒಂದೇ ಕಡೆ ಬರುತ್ತೆ, ಆಪೋಸಿಟ್ ಬರಲ್ಲ ಅಂತ ಇವ್ರ ಕ್ವಶನ್. ನಿಮ್ ಕ್ವಶನ್ ಅದೇನೇನ್ರೋ? ನಿಮ್ಗೆ ಏನಾರು ಬರ್ತಾ ಇದೆಯೇನ್ರಪ್ಪ? ಕೆಲವರಿಗೆ ಹತ್ರ ಬರಲ್ಲ. ಏನು ಅಂತ ಇನ್ನೊಂದ್ಸಲ ಡೀಟೇಲ್ ಆಗಿ ಹೇಳೋಣ. ಈಗ ಪಟ್ಟಿ ಪೀಸ್ ಎಲ್ಲ ಹೊಲ್ದಿರ್ತಾರೆ, ಹೊಲ್ದಾದ್ಮೇಲೆ ಈ ರೀತಿ ಒಂದೇ ಕಡೆ ಬರುತ್ತೆ. ಹಿಂಗೆ ಆಪೋಸಿಟ್ ಬರ್ಬೇಕಲ್ವಾ, ಆ ಕಡೆ ಒಂದು ಈ ಕಡೆ ಒಂದು, ಈ ರೀತಿ ಬರ್ಬೇಕಲ್ವಾ ಪಟ್ಟಿ ಪೀಸು. ನಮಗೆ ಬರ್ತಾ ಇಲ್ಲ, ಕೆಲವೊಂದೊಂದು ಹಿಂಗ್ ಬರ್ತಾ ಇದೆ, ಪ್ಲೈನ್ ಅಲ್ಲಿ ಬಂದ್ಬಿಡತ್ತೆ, ಲೈನಿಂಗ್ ಅಲ್ಲಿ ಬರ್ತಿಲ್ಲ. ಏನಕ್ಕೆ ಬರ್ತಿಲ್ಲ ಅಂತಂದ್ರೆ, ಇಲ್ಲೇ ಸೈಡಲ್ಲೇ ಇರಲಿ. ಇವಾಗ ಇದು ಪಟ್ಟಿ ಪೀಸ್ ಅಲ್ವೇನಪ್ಪ, ನೀವೇನ್ ಮಾಡ್ತೀರಾ? ಇದು ಸಪ್ರೇಟ್ ಆಗಿ ಹೊಲಿತೀರಾ, ಇದು ಸಪ್ರೇಟ್ ಆಗಿ ಹೊಲಿತೀರಾ. ನನ್ನ ವಿಡಿಯೋಸ್ ಆಗಲಿ ನಾನು ಹೇಳ್ಬೇಕಾದ್ರೆ ಗಮನ ಇಟ್ಟು ನೋಡಬೇಕು. ನಾನು ಹೊಲಿಬೇಕಾದ್ರೂ ಅಷ್ಟೇ, ಇದನ್ನ ಹಿಂಗೆ ಹೊಲ್ಕೊಂಡ್ಬಿಡ್ತೀರಾ. ಆಮೇಲೆ ಇದನ್ನ ತಗೋಬೇಕಾದ್ರೆ ಹಿಂಗೆ ಇಟ್ಕೊಂಡು ಇದನ್ನ ಹೊಲ್ಕೊಂತೀರಾ, ಸರಿನಾ? ಇವಾಗ ಎರಡನ್ನೂ ಹೊಲ್ದಿದ್ದಾಯ್ತು ಸಪ್ರೇಟಾಗಿ. ಹೊಲ್ದಾದ್ಮೇಲೆ ಹಿಂಗಿಟ್ಟು ನೋಡಿದಾಗ ಹೆಂಗ್ ಬಂತು? ಹಿಂಗೆ ಬರುತ್ತೆ. ಅದೇ ಹಿಂಗೊಂದು ಹೊಲ್ಕೊಂತೀರಲ್ವಾ, ಇದನ್ನ ತಗೊಂಡಾಗ ಎರಡು ಪಟ್ಟಿ ಪೀಸು ಮೇಲ್ಗಡೆ ಬರೋ ಥರ ಇಟ್ಕೊಂಡು ಹೊಲ್ಕೊಂತೀರಾ. ಇದನ್ನ ಈ ರೀತಿ ಮಾಡಬಾರ್ದು, ಇದೇ ನೀವು ಮಾಡೋ ಮಿಸ್ಟೇಕ್. ಹಿಂಗೆ ಇಟ್ಕೊಂಡು ಎರಡು ಪಕ್ಕ ಇಟ್ಕೊಂಡು ಮಾಡಿದಾಗ ನೀವು ಎಷ್ಟೇ ಇದು ಪ್ಲೈನ್ ಇದೆ, ಪ್ಲೈನ್ ಇದ್ರೂ ಆಗಲಿ, ಲೈನಿಂಗ್ ಕಲರ್ ವೈಸು ಅಂದರೆ ಫ್ಲವರ್ ಏನಾರ ಬಂದಾಗ್ಲಂತೂ ಪಟ್ಟೆ ಗೊತ್ತೇ ಆಗಲ್ಲ. ಎರಡು ಒಂದೇ ಕಡೆ ಬಂದಾಗ ಎರಡಕ್ಕೂ ಒಂದು ಸೈಡೇ ಬಂದ್ಬಿಡುತ್ತೆ. ಅದಕ್ಕೆ ನಾವೇನು ಮಾಡಬೇಕು? ಪ್ರತಿ ಸಲ ನಾನು ವೀಡಿಯೋಸ್ ಆಗಲಿ ಮತ್ತು ನಾನು ಹೇಳ್ಬೇಕಾದ್ರೂ ಅಷ್ಟೇ ಗಮನ ಇಟ್ಟು ಕೇಳಿಸ್ಕೊಂಡಾಗ ನಾನು ಹೊಲಿಸ್ಬೇಕಾದ್ರೆ ಈ ಥರ ಆಪೋಸಿಟ್ಟೇ ಇಟ್ಕೋಬೇಕು. ಅರ್ಥ ಆಯ್ತೇನ್ರೋ? ಈಗ ಇಟ್ಕೊಂಡು ಈ ರೀತಿ ಒಂದೇ ಸಲ ಹೊಲ್ಕೋಬೇಕು ಪಟ್ಟಿ ಪೀಸು, ಸಪ್ರೇಟಾಗಿ ಹೊಲ್ಕೋಬಾರ್ದು. ನಾನು ಎತ್ತಿಡ್ರಮ್ಮ ಎಲ್ಲ ಕಟಿಂಗ್ ಮಾಡಿ ಅಂತ ಹೇಳ್ತೀನಲ್ವಾ, ಈಗ ಹಾಕ್ಬಿಟ್ಟು ಒಂದು ಗುಂಡ್ಪಿನೂ ಹಾಕಿ ಎತ್ತಿಟ್ಬಿಡಿ. ಹೀಗೆ ಆಪೋಸಿಟ್ಟೇ ಇರಬೇಕು. ನೀವು ಹೊಲ್ದು ಉಲ್ಟಾ ಮಾಡಿದ್ರು ಕೂಡ ಹಿಂಗೆ ಪಕ್ಕದಲ್ಲಿ ಸುಮ್ಮನೆ ಬೇರೆದಿದ್ದು ನಿಮ್ಗೆ ತೋರಿಸ್ತಾ ಇರೋದು. ಹಿಂಗೆ ಬಂತಾ ಹಿಡಿದು ನೋಡಿ, ಹಂಗೂ ಗೊತ್ತಾಗಲಿಲ್ಲ ಅಂದರೆ ಹಿಂಗೆ ಹಿಡಿದು ನೋಡಿ, ಅವಾಗ ಕರೆಕ್ಟಾಗಿರುತ್ತೆ. ಪಿನ್ ಹಾಕಿದಾಗ ನಿಮಗೆ ಗುಂಡು ಪಿನ್ ಆಗಲಿ ಮತ್ತೊಂದಾಗಲಿ ಹಾಗೇ ಇರುತ್ತೆ. ಹೊಲಿಬೇಕಾದ್ರು ಅಷ್ಟೇ ಹೀಗೆ ಹಿಂಗೆ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂತೀರಲ್ವಾ, ಇದನ್ನು ಉಲ್ಟಾ ಮಾಡಿ ಕಿನ್ನರಿ ಆಗೋದಕ್ಕಿಂತ ಮುಂಚೆ ಇದನ್ನು ಇನ್ನೊಂದು ಸ್ಟಿಚ್ ಹಾಕ್ಕೊಂಬಿಡಿ. ಒಟ್ಟಿಗೆನೆ ಮಾಡ್ಬೇಕು ಇದನ್ನ, ಅಟ್ಯಾಚಿಂಗ್ ಆಗಲಿ ಮತ್ತೊಂದಾಗಲಿ. ಹೀಗೆ ಈಗ ಆಯ್ತಾ. ಆಮೇಲೆ ಕೆಲವರು ಇದನ್ನ ನ್ಯಾಚ್ ಹೊಡಿಯಲ್ಲ, ಸ್ಟ್ರೈಟ್ ಅಲ್ವಾ ಏನಾಗಲ್ಲ ಅಂತ ನ್ಯಾಚ್ ಹೊಡಿಬೇಕು. ಕತ್ರಿ ಕೊಡು ಪುಟ್ಟ, ಇಲ್ಲಿ ಕೆಳಗಡೆ ಇದೆ ನೋಡಿ. ಈಗೆಲ್ಲ ಹಿಂಗೆ ಆಯ್ತಲ್ವಾ ನೋಡಿ. ಇವಾಗ ಇದು ಆಪೋಸಿಟ್ಟೇ ಇದೆ. ಆದಷ್ಟು ಗುಂಡು ಪಿನ್ನುಗಳು ಹಾಕ್ಕೊಳ್ಳಿ. ಹಿಂಗೆ ಇನ್ನೊಂದ್ಸಲ ನೋಡ್ಕೊಳ್ಳಿ. ಅದಾದಮೇಲೆ ಇದನ್ನು ಎಕ್ಸ್ಟ್ರಾ ಇದೆಲ್ಲ ನಾವು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿರ್ತೀವಿ. ಲಾಸ್ಟಲ್ಲಿ ಒಂದ್ಸಲ ನೀಟಾಗಿ ಕಟ್ ಮಾಡೋಣ ಅನ್ನೋ ಕಾರಣಕ್ಕೆ ಹಿಂಗಿದೆಯಲ್ವಾ, ಇದನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಳ್ಳಿ. ಈ ಥರ ಇದನ್ನು ಅಷ್ಟೇ ಒಂದೇ ಸಮ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಕೇಳ್ಬೋದು ನೀವು, ಮ್ಯಾಮ್ ನ್ಯಾಚ್ ಏನಕ್ಕೆ? ಸ್ಟ್ರೈಟ್ ಇದೆಯಲ್ಲ ಬರುತ್ತಲ್ಲ ಬಿಡಿ ಮ್ಯಾಮ್ ಅಂತ. ನ್ಯಾಚ್ ಹೊಡೆದ್ರೆ ಕಿನ್ನರಿ ಹಾಕಿದಾಗ ರಿಂಕಲ್ಸ್ ಬರಲ್ಲ ಅನ್ನೋ ಕಾರಣಕ್ಕೆ ನೋಡಿ. ಇಷ್ಟ ಆಯ್ತಲ್ವಾ? ಹಿಂಗೆ ನ್ಯಾಚ್ ಹೊಡೆದು 3 ನ್ಯಾಚ್ ಹೊಡೆದಾಗ ಇಲ್ಲಿ ಲೂಸ್ ಆಗುತ್ತೆ. ಇನ್ನು ನಾವು ಉಲ್ಟಾ ಮಾಡಿದಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ? ಇವಾಗ ಕಿನ್ನರಿ ಹಾಕ್ತೀನಿ. ಕಿನ್ನರಿ ಹಾಕ್ಬೇಕು. ಕೆಲವರು ಕಿನ್ನರಿ ಹಾಕಲ್ಲ, ಯೋಗಿತೀನಿ ಸ್ಟಿಚ್ ಕಾಣುತ್ತೆ ಅಂತ. ಕಿನ್ನರಿ ಹಾಕಿದ್ರೇ ಫಿಟ್ಟಾಗಿ ನೀಟಾಗಿ ಕುತ್ಕೊಳ್ಳೋದು. ಸ್ಟಿಚ್ ಕಾಣಿಸಿದ್ರೆ ಏನಾಗುತ್ತೆ? ಸೇಮ್ ಕಲರ್ ದಾರ ಹಾಕಿರ್ತೀವಿ ಅವಾಗಿಲ್ಲ. ಇದನ್ನ ಕೆಲವ್ರು ಏನು ಮಾಡ್ತಾರೆ, ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಗೆ ಸ್ಟಿಚ್ ಹಾಕ್ಬಿಟ್ಟು ಹಿಂಗೆ ಬಿಟ್ಟಿರ್ತಾರೆ. ಈ ಥರ ಎಷ್ಟೋ ಇರಲ್ಲ, ಲೂಸ್ ಇರುತ್ತೆ. ಇದು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ಕು ಈ ಥರ ಲೂಸ್ ಇರುತ್ತೆ, ಫಿಟ್ಟಾಗಿ ಕೂರಲ್ಲ. ಆ ರೀತಿ ಮಾಡಬಾರ್ದು. ಹಿಂಗೆ ಮಾಡಿ ನೀಟಾಗಿ ಕಿನ್ನರಿ ಹಾಕ್ತೀವಿ ನೋಡಲಿ. ಎಲ್ಲೂ ಸುಕ್ ಬಂತೇನ್ರೋ? ಈ ರೀತಿ ಮಾಡಿ. ಎಲ್ಲೂ ಕಿನ್ನರಿ ಹಾಕೋ ಉದ್ದೇಶನೇ ಅಲ್ಲ, ನ್ಯಾಚ್ ಹೊಡೋ ಉದ್ದೇಶನೇ ಎಲ್ಲೂ ಸುಕ್ ಬರಬಾರ್ದು, ನೀಟಾಗಿ ಬಂದಿದೆ ಅಂತ. ಆಮೇಲೆ ಇದು ಅಷ್ಟೇ. ಅದು ಇಲ್ಲೇನು ಮಾಡ್ತಾರೆ ಕೆಲವರು, ಈಗ ಸುಮ್ಮನೆ ಬಿಚ್ಚಿ ಇದಾಳಾಗುತ್ತೆ, ಇಲ್ಲಿಗೆ ಸ್ಟಿಚ್ ಹಾಕ್ಕೊಡ್ತಾರೆ. ಹಿಂಗೆ ಸಪ್ರೇಟ್ ಮಾಡಿಬಿಟ್ಟು ಸ್ಟಿಚ್ನ ಇಲ್ಲಿ ಹಾಕ್ಕೊತಾರೆ.
ಹಾಕ್ಕೊಂಬಿಟ್ಟು ಹಿಂಗೆ ಫೋಲ್ಡ್ ಮಾಡಿ ಅಟ್ಯಾಚಿಂಗ್ನ ಮಾಡ್ತಾರೆ. ಮಾಡಿದಾಗ ಸ್ಟಿಚ್ ಕಾಣಿಸುತ್ತೆ ಅನ್ನೋ ಉದ್ದೇಶಕ್ಕೆ. ಅವಾಗ ಏನಾಗುತ್ತೆ ಗೊತ್ತಾ, ಇಷ್ಟು ಲೂಸ್ ಬಂದಿರುತ್ತೆ. ಇದಕ್ಕೂ ನೀವೇ ಕಂಪೇರ್ ಮಾಡಿ. ಇದೆಷ್ಟು ನೀಟಾಗಿ ಕೂತಿದೆ, ಹಿಂಗೆ ಲೂಸ್ ಕೂತಿದೆ. ಬ್ಲೌಸು ಅಷ್ಟೇ ಹಿಂಗೆ ಲೂಸ್ ಆದಾಗ ಅಲ್ಲಿ ಚೆನ್ನಾಗಿ ಇದು ಹಾಕೊಂಡಾಗಲೂ ಅಷ್ಟೇ ಫಿಟ್ಟಾಗಿ ಕೂರಲ್ಲ, ಹಿಂಗೆ ಲೂಸು ಹಿಂಗೆ ಆಗ್ತಾ ಇರುತ್ತೆ. ಇದು ನೀವು ಹಾಕಿ ನೀವು ಅಟ್ಯಾಚಿಂಗ್ ಮಾಡಿ, ನಾವು ಇಲ್ಲಿ ಓವರ್ಲಾಕ್ ಮಾಡೋರು ಸುತ್ತ ಹೊಡ್ಕೊಂಡು ಅಟ್ಯಾಚಿಂಗ್ ಮಾಡ್ತಾರೆ. ಇಷ್ಟೇ ನೀಟಾಗಿ ಕೂತಿದ್ದು. ಐರನ್ ಮಾಡಬೇಕು ಅಂತಲೂ ಅನ್ಸಲ್ಲ, ಅಷ್ಟು ನೀಟಾಗಿ ಒಂದ್ಸಲ ಹಿಂಗೆ ಅಂದರೆ ಸಾಕು, ಅಷ್ಟು ನೀಟಾಗಿ ಕೂತ್ಕೊಳ್ಳಿ. ಇದು ನೋಡಿ ಹಿಂಗೆ ಮಾಡಿದ್ರು ಹಿಂಗಿದ್ದಾಳೆ. ಆಮೇಲೆ ಓವರ್ಲಾಕ್ ಮಾಡಿಸೋರು ಇದನ್ನೆಲ್ಲ ಇದನ್ನು ಉಲ್ಟಕ್ಕಿನ ಮೊನ್ನೆ ತೋರಿಸಿದ್ನಲ್ರಿ ಅಟ್ಯಾಚಿಂಗ್ ಹೆಂಗೆ ಮಾಡಬೇಕು ಅಂತ ವಿಡಿಯೋ ಕೂಡ ಇದೆ ಅದರಲ್ಲಿ. ಹಿಂಗೆ ಸುತ್ತ ನೀಟಾಗಿ ಹೊಲ್ಕೊಂಡು ಒಂದು ಕಿನರಿ ಮುಗಿಸ್ಕೋಣ. ಒಂದೇ ಸಮ ಕೈ ಲಾಸ್ಟಲ್ಲಿ ಸ್ಟಿಚ್ ಹಾಕ್ಕೊಂಬಿಡಿ. ಇಲ್ಲ ನಾವು ಉಲ್ಟಾ ಕಿನ್ನರಿ ಮಾಡ್ಕೊತೀವಿ ಅಂತಂದರೆ ಒಂದೇ ಸಮ ಕಟ್ ಮಾಡಿಕೊಂಡು ಕಚ್ಚಾ ಕಾಣ್ದಂಗೆ ಹೊಲ್ಕೊಳ್ಳಿ. ಅದೇನು ತಪ್ಪೇನಿಲ್ಲ, ಅದು ಚೆನ್ನಾಗಿರುತ್ತೆ. ಬಟ್ ಬರೋರು ಮಾತ್ರ ಮಾಡ್ಕೊಳ್ಳಿ, ಅಪ್ ಆ್ಯಂಡ್ ಡೌನ್ ಬಂದಾಗ ಅದು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಳ್ಳಿ. ಅನ್ನೋದು ಒಟ್ಟಿಗೆ ಕಟ್ ಮಾಡೋಣ. ಒಂದೇ ಸಲ ಒಂದೇ ಮೆಜರ್ಮೆಂಟಿಗೆ ಕಟ್ ಮಾಡ್ಕೋಬೇಕು. ಇದು ಅಷ್ಟೇ ಕಿನಾರಿ. ಇದನ್ನು ಆದಷ್ಟು ಈ ಥರನೇ ಕಿನಾರಿನೇ ಹೊಡ್ಕೊಳ್ಳಿ. ಸ್ಟಿಚ್ ಕಾಣಿಸುತ್ತೆ ಮ್ಯಾಮ್ ಅಂತಾರೆ ಕೆಲವರು. ಸ್ಟಿಚ್ ಕಂಡ್ರೂ ಪರವಾಗಿಲ್ಲ, ನಾವು ಹೊಲಿಯೋದೇ ಉಂಟಂತೆ, ಸ್ಟಿಚ್ ಕಂಡ್ರೆ ಏನಂತೆ ಸೇಮ್ ಕಲರ್ ಥ್ರೆಡ್ ಹಾಕಿರ್ತೀವಿ ಅಲ್ವಾ, ಹಿಂಗೆ ನೀಟಾಗಿರುತ್ತೆ. ಹಿಂಗೆ ಕಿನಾರಿ ಹಾಕ್ಕೊಂಡು ಆವಾಗಲೂ ಕೂಡ ನೀವು ಒಂದೇ ಸಲ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಸ್ಟಿಚ್ಚು ಅಷ್ಟೇ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಯಾಕೆಂದರೆ ಅಟ್ಯಾಚಿಂಗ್ ಬಂದಾಗ ಆ ಥರ ಕಾಣಬಾರ್ದು. ಕಾಣಿಸಿದ್ರೆ ರಿಮೂವ್ ಮಾಡ್ಕೊಳ್ಳಿ, ಬಿಚ್ಕೊಳ್ಳಿ. ತುಂಬ ಸ್ಟಿಚ್ ಏನು ಇದು ಮಾಡೋದು ಬೇಡ. ಹಾಗಾಗಿ ಹಿಂಗೆ ಒಂದೇ ಸಮ ಲಾಸ್ಟ್ ಸ್ಟಿಚ್ ಹಾಕ್ಕೊಂಡು ಅಟ್ಯಾಚಿಂಗ್ ಆದಮೇಲೆ ಅದೆಲ್ಲ ಕಂಡ್ರೆ ಬಿಚ್ಕೊಳ್ಳಿ, ಆಯಿತಾ. ಈಗೆಲ್ಲ ಸ್ಟಿಚಿಂಗ್ ಆಗಿ ಇದು ಕಟಿಂಗ್ ಎಲ್ಲ ಸ್ಟಿಚ್ ಮಾಡಿ ಆಯ್ತಲ್ವ, ಹಿಂಗೆ ಇಟ್ಕೊಂಡು ಸೀದಾ ಒಳಗೆ ಹಾಕ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಒಂದೇ ಸಮ ಕಟ್ ಮಾಡ್ಕೊಳ್ಳಿ. ಆವಾಗ ಆಪೋಸಿಟ್ ಹಿಂಗೆ ಇಟ್ಕೊಂಡೋಗ್ಲೂ ಕೂಡ ಕೆಳಗೆ ಲೈನಿಂಗ್ ಇರುತ್ತೆ, ಮೇನ್ ಫ್ಯಾಬ್ರಿಕ್ಕು ಒಳಗಡೆ ಇರುತ್ತೆ. ಇವಾಗ ಏನಾರು ಡೌಟ್ ಇದೆಯೇನ್ರೋ ಇದ್ರ ಆಮೇಲೆ ಒಂದೇ ಸಮ ಕಟ್ ಮಾಡ್ಕೋಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ದೊಡ್ಡದು, ಒಂದು ಕಡೆ ಚಿಕ್ಕದು ಮಾಡ್ಕೋಬಾರ್ದು. ಓಕೆನಾ? ಓಕೆ ನೋಡಿ, ಇದು ಇದೆಯಲ್ವ, ಇದು ಬೇರೆ ಕಲರ್ದು, ಅದಿನ್ನೂ ಹೊಲ್ದಿಲ್ಲ, ನಿಮ್ಗೆ ಸುಮ್ಮನೆ ಶಾಂಪಲ್ಲಿಗೆ ತೋರಿಸಿದ್ದು ನೋಡಿ. ಇಷ್ಟ ಮುಗ್ದೋಯ್ತು ಬಂತಲ್ಲ. ಇದನ್ನು ತುಂಬ ಫಾಲೋ ಮಾಡಿ. ಮತ್ತೇನಾದ್ರು ಡೌಟ್ ಇದೆಯಾ ಇದ್ರ ಬಗ್ಗೆ? ಉಲ್ಟಾ ಇರುವಾಗಲೂ ಈಗ ಮೇಲೆ ಒಂಥರ ಇತ್ತು, ಒಳಗಡೆ ಬೇರೆ ಥರ ಇರುತ್ತಲ್ವ, ಅವಾಗಲೂ ಇದು ಸೀದಾನೇ ಹಾಕೋಬೇಕು ಮೇಲೆ? ಸೀದಾ ಅಲ್ಲ ಕಂದ, ಉಲ್ಟಾ ಹಾಕೋಬೇಕು. ಇನ್ನೀಗ ಫ್ಯಾಬ್ರಿಕ್ ಯಾರು ಕಟ್, ಇವರು ಯಾರು ಪುಟ ನೀನು ಕಟ್ ಮಾಡ್ತಿದ್ಯಲ್ಲ, ಪಟ್ಟಿ ಪೀಸ್ ಕಟ್ಟಿಂಗ್ ಆಗಿದೆಯಲ್ಲ, ಒಂದು ನಿಮಿಷ ಪಟ್ಟಿ ಪೀಸ್ ಒಂದು ಕಟ್ ಮಾಡ್ಕೊಂಡು ತಗೊಂಬ. ಓಕೆ, ಬೇರೆ ಪೀಸ್ ಕೊಡೋ. ಈ ಥರದ್ದೆಲ್ಲ ನಿಮ್ಗೆ ಕೇಳಿದ್ದು. ಇದು ಬಂದಾಗ ಸೀದಾ ಹಾಕೋಬೇಕು, ಉಲ್ಟಾ ಹಾಕೋಬೇಕು ಅಂತ ಗೊತ್ತಾಗಲ್ಲ ಅಂತಾರ. ಇದನ್ನು ಕಟಿಂಗ್ ಆಗಿಲ್ಲ ಅಲ್ವಾ, ಇಲ್ಲಿ ತೋರಿಸ್ತೀನಿ. ಈ ಥರ ಬಂದಾಗ ಇದು ಸೀದಾ, ಓಕೆನಾ, ಇದು ಉಲ್ಟಾ. ಹಿಂಗೆ ಇಟ್ಕೋಬೇಕು. ಕಟಿಂಗ್ ಮಾಡಬೇಕಾದ್ರೆ ಕೆಲವೊಂದ್ಸಲ ಪಟ್ಟಿ ಪೀಸ್ ಸಿಗಲ್ಲ ಅಂದ್ಬಿಟ್ಟು ತುಂಬ ಜನ ನೋಡಿದ್ದೀನಿ, ಒಂದೇ ಕಡೆ 6 ಪೀಸು ಕಟ್ ಮಾಡ್ಬಿಡ್ತೀರ. ಈಗ ತಲೆ ಫ್ಲಾಶ್ ಆಯ್ತು. ಇಲ್ಲಾಂದ್ರೆ ನೀವು 2 ಪೀಸ್ ಸಿಕ್ಕಿದೆ ಅಂದ್ಬಿಟ್ಟು ಎರಡನ್ನೂ ಹಿಂಗೆ ಇಟ್ಕೊಂಡು ಕಟ್ ಮಾಡಿರ್ತೀರ, ಒಂದೇ ಕಡೆ ಇರೋ ಥರ. ಅದು ಕಟ್ ಮಾಡಬೇಕಾದ್ರೂ ಅಷ್ಟೇ, ಇದು ಸೀದಾ ಸೀದಾನ ಒಳಗಡೆ ದಬಾಕಿ, ಉಲ್ಟಾ ಹೊರಗಿರ್ಬೇಕು. ಆವಾಗ ಈ ಪಟ್ಟಿ ಪೀಸ್ ಲೈನಿಂಗ್ ಕಟ್ ಮಾಡಿರ್ತೀರಲ್ಲ, ಲೈನಿಂಗ್ ಆಗಲಿ ವಿತೌಟ್ ಲೈನಿಂಗ್ ಆಗಲಿ ಮಾರ್ಕ್ ಹಾಕಿ ಕಟ್ ಮಾಡ್ಕೊಳ್ಳಿ. 3.5 3 3 ಒಳಗಡೆ ಸೀದಾ ಇರಬೇಕು. ಅಲ್ಲೂ ಮಾರ್ಕ್ ಹಾಕೋಬೋದಲ್ವ? ಒಂದು 2 ಸೈಡ್ ಅಂತ ಹೇಳ್ಬಿಟ್ಟು ಏನ್ಕದ ಮೇಲ್ಗಡೆ ಮಾರ್ಕ್ ಈ ಕಡೆ ಅಂತ ಹೇಳ್ಬಿಟ್ಟು ಮಾರ್ಕ್ ಹಾಕೋಬೋದಲ್ವ? ಉಲ್ಟಾ ಸೀದಾ ಆಗಲ್ಲ, ಮಾರ್ಕ್ ಹಾಕೋಬಹುದು. ಈ ರೀತಿ ಮಾಡ್ಕೊ. ಇವಾಗ ಇದು ಮಾಡಿ ನೀಟಾಗಿ ನಾನು ಮಾರ್ಕ್ ಹಾಕ್ತೀನಿ ನೋಡಿ. ಹತ್ರ ಬರಪ್ಪ ಇಲ್ಲಿ ಅವರು ನೋಡ್ಕೊಳ್ಳಿ. ಈ ಥರ ತುಂಬ ಜನ ಪ್ರಾಬ್ಲಮ್ ಆಗ್ತಿರುತ್ತೆ. ಆ ಕಡೆ ಇಟ್ಕೊಂಡಿರೋ, ಆಮೇಲೆ ಕೇಳ್ದಾಗ ಕೊಡ್ತೀನಿ. ಇವಾಗ ಪಟ್ಟಿ ಪೀಸು ಈ ಥರ ಬಂದಾಗ ಒಂದೇ ಕಡೆ ಒಂದೇ ಕಡೆ ಬಂದ್ಬಿಡುತ್ತೆ. ಅವಾಗ ಉಲ್ಟಾ ಸೀದಾ ಮಾಡೋಕ್ಕೂ ಬರಲ್ಲ, ಕಟಿಂಗ್ ಆಗೋಗ್ಬಿಟ್ಟಿರುತ್ತೆ. ಅವಾಗ ಏನು ಮಾಡಬೇಕು, ಇದು ಫ್ಯಾಬ್ರಿಕ್ಕು ಸೀದಾ ಇದೆ, ಈ ಫ್ಯಾಬ್ರಿಕ್ ಸೀದಾನ ಒಳಗಡೆ ಹಾಕೋಬೇಕು. ಓಕೆನಾ? ಇದು ಉಲ್ಟಾ. ಈಗ ನಾವು ಮಾರ್ಕ್ ಹಾಕ್ಕೋಬೇಕು. ಮಾರ್ಕರು ಅಲ್ಲಿ ನಾನು ಕಟಿಂಗ್ ಮಾಡ್ತಾ ಇದ್ದೆ, ಅಲ್ಲಿದೆ ನೋಡಿ, ವೈಟ್ ಇರಬೇಕು ನೋಡಲ್ಲಿ, ಅದೇ ಜಾಗದಲ್ಲಿ ಇದೆ. ಇದು ಕಾಣಿಸುತ್ತೆ ಬೇಡ. ಓಕೆ, 3.5 ಚೆಸ್ಟ್ ಮೆಜರ್ಮೆಂಟು ಎಷ್ಟು ಕಂದ ನೀನು ತೊಗೊಂಡಿರೋದು? ಅದು 9.5 ಪ್ಲಸ್ 2 11.5 ತೊಗೊಂಡಿದ್ಯಾ ಅಲ್ವಾ? 11.5ಲಿ 1 ಇಂಚ್ ಕಮ್ಮಿ ಮಾಡೋಣ. 10 ಅಥವಾ 10.5 ಸಾಕು. 1 ಅಥವಾ 2 ಇಂಚ್ ಕಮ್ಮಿ ಮಾಡಬೇಕು. ಲಾಸ್ಟಲ್ಲಿ ಒಂದೇ ಸಮ ಕಟ್ ಮಾಡಲಿ ಅಂತ. 10 ಇಂಚು ಕೂಡ ನಿನಗೆ ಸಾಕಾಗುತ್ತೆ, 10 ಇಂಚು. ಓಕೆನಾ? ಅದಾದಮೇಲೆ ಇಲ್ಲಿ 3, ಇಲ್ಲಿ 2 ಇಟ್ಕೋಬೇಕು.
2ರಿಂದ ಮೇಲೆ 3 ತಗೋಬೇಕು. ಓಕೆ, ಇಷ್ಟೇ. ಹಿಂಗೆ ತಗೊಂಡು ಇಲ್ಲಿ ಟರ್ನಿಂಗಲ್ಲಿ ಶೇಪ್ ತಕ್ಕೊಳ್ಳಿ. ಇದೆಷ್ಟು ತಗೊಂಡಿದ್ರಮ್ಮ? 3.5 3 3 ಲೆಂತ್ 10. ಓಕೆನಾ? ಇಲ್ಲಿ 2 ತಗೊಂಡು ಇಲ್ಲಿಗೆ ಶೇಪ್ ಕೊಡಲಿಕ್ಕೆ 3.5ಯಿಂದ 3ಕ್ಕೆ ಶೇಪ್ ಕೊಡಿ. ಅದಾದಮೇಲೆ ಸ್ಟ್ರೈಟ್ ಲೈನ್ ಹಾಕಿ ಇಲ್ಲಿಗೆ ಸೇರಿಸ್ಕೊಳ್ಳಿ. ಓಕೆನಾ? ಇವಾಗ ಕಟ್ ಮಾಡಿ. ಹೀಗೆ ಕಟ್ ಮಾಡಬೇಕು. ಏನಾದ್ರೂ ಸೀದಾ ಉಲ್ಟಾ ಇಲ್ಲ ಮಿಕ್ಸ್, ಇಲ್ಲಿ ಉಲ್ಟಾ ತಗೊಂಡ್ರೆ ಒಂದೇ ಕಡೆ ಬರುತ್ತೆ. ಹಿಂಗೇನೆ ಉಲ್ಟಾನೇ ಇಟ್ಕೋಬೇಕು, ಕಟ್ ಮಾಡ್ಕೋಬೇಕು. ಆ ಪೀಸ್ ಹಿಡ್ಬಿಟ್ಟು ಆ ಕಡೆ ಒಂದು ಹಾಂ, ಇವಾಗ ಹಿಂಗಿರುತ್ತೆ ಅಲ್ಲ, ಈ ಕಡೆ ಸೀದಾ ಅದು ಹಿಂಗೆ ಬರುತ್ತೆ. ನಿಮ್ಮ ಫ್ಯಾಬ್ರಿಕ್ಕಿಗೂ ಎಲ್ಲ ಒಂದು ಹಿಂಗೆ ಬಂದಿರುತ್ತೆ ಹೀಗೆ. ಓಕೆನಾ? ಇವಾಗ ಅರ್ಥ ಆಯ್ತಾ? ಹೊಲಿಬೇಕಾದ್ರೆ ಇದು ಉಲ್ಟಾ ಇರಬೇಕಾ ಸೀದಾ ಇರಬೇಕಾ ಅಂತ ಅದೊಂದು ಕ್ವಶನ್ ಕೇಳಿದೆ ಅಲ್ಲ. ಇದೇ ಲೈನಿಂಗು ಅಂತ ಇಟ್ಕೊ. 2 ಕಡೆ ಸೀದಾ ಹಾಕಿದ್ದೀವಿ. ಇದು ಲೈನಿಂಗು, 2 ಲೈನಿಂಗು ಕೆಳಗಡೆ ಇದೆ. ಇಲ್ಲ ಅಂತಂದರೆ ಎಲ್ಲವೂ ಹಿಂಗೆ ಇಟ್ಕೊಂಡಿದೆಯಾ, ಇದನ್ನು ಉಲ್ಟಾ ದಬಾಕಬೇಕು. ಕೆಳಗಡೆ ಉಲ್ಟಾ ಇರಬೇಕು. ಹಿಂಗೆ ಅಪೋಸಿಟೇ ಇಟ್ಕೋಬೇಕು, ಕೆಳಗಡೆ ಉಲ್ಟಾ ಇರಬೇಕು. ಉಲ್ಟನ ಸೀದಾ ಅಟ್ಯಾಚಿಂಗ್ ಮಾಡಿ ಉಲ್ಟಾ ಕಿನಾರಿ ಮಾಡಿದಾಗ ಇದು ಹಿಂಗೆಲ್ಲ ಹೋಗಿ ವಾಪಸ್ ಹಿಂಗೆ ಬರುತ್ತೆ, ಕೆಳಗಡೆ ಬರುತ್ತೆ. ಉಲ್ಟಾ ಕಿನಾರಿ ಮಾಡಿದಾಗ ಕೆಳಗಡೆ ಹಿಂಗೆ ಬರುತ್ತೆ. ಆವಾಗ ನಾವು ಈ ಕಡೆ ತಿರುಗಿಸ್ಕೊಂಡ್ರೆ ನೋಡಿ ಹೀಗೆ ಬರುತ್ತೆ. ಸೀದಾ ಬರುತ್ತೆ. ಆ ಕಡೆ ಒಂದು ಈ ಕಡೆಗೆ ಒಂದೇ ಬರುತ್ತೆ. ಕ್ಲಿಯರ್ ಆಯ್ತಾ? ನಿಮ್ಗಳಿಗೆಲ್ಲ ಕ್ಲಿಯರ್ ಆಯ್ತಾ? ಸರಿ, ಹಾಗಾದ್ರೆ ನಿಮಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಪಟ್ಟಿ ಪೀಸ್ ಯಾವ ರೀತಿ ಕಟ್ ಮಾಡಬೇಕು, ಒಂದೇ ಕಡೆ ಬರ್ದಂಗೆ 2 ಕಡೆ ಅಪೋಸಿಟ್ ಯಾವ ಥರ ಇಟ್ಕೊಂಡು ಕಟ್ ಮಾಡಬೇಕು ಅಂತ ಹೇಳಿದ್ದೀನಲ್ವಾ, ಅರ್ಥ ಆಗಿದೆ. ನಿಮ್ಗೆ ಡೌಟ್ ಕ್ಲಿಯರ್ ಆಯ್ತಾ? ಎಸ್ ಅಂದರೆ ಎಸ್ ಮ್ಯಾಮ್ ಅಂತ ಹೇಳಿ ಟೈಪ್ ಮಾಡಬೇಕು. ಸರಿ ಕಣ್ರೋ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ.